ಇನ್ನು ಭಾರತೀಯ ಜನತಾ ಪಾರ್ಟಿಗೆ ಆಪರೇಷನ್ ಕಮಲ ಮಾಡಿ ಅಧಿಕಾರ ರಚನೆ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ನಿಮಗೆ ಗೊತ್ತೇ ಇದೆ, ರಮೇಶ್ ಜಾರಕಿಹೊಳಿ ಅವರನ್ನ ಬಿಜೆಪಿಗೆ ಕರೆತರುವ ಮೂಲಕ ಅವರ ಜೊತೆಗೆ 17-18 ಶಾಸಕರನ್ನ ಕರೆತರುವ ಮೂಲಕ ಬಿಜೆಪಿ ಅಧಿಕಾರವನ್ನ ಪಡ್ಕೊಂಡಿತ್ತು, ಅಧಿಕಾರ ರಚನೆ ಮಾಡಿತ್ತು, ಮೆಜಾರಿಟಿ ತೋರಿಸಿತ್ತು. ಈಗ ಡಿ ಕೆ ಶಿವಕುಮಾರ್ ಅವರನ್ನ ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವರ ಹಾದಿಯಲ್ಲೇ ಡಿ ಕೆ ಶಿವಕುಮಾರ್ ಇದಾರಲ್ಲ, ಇವರ ಜೊತೆಗೆ ಈಗ ಸುಮಾರು 33-35 ಶಾಸಕರಿದ್ದಾರೆ. ಆ ಶಾಸಕರನ್ನ ಕರ್ಕೊಂಡು ಬಂದು ಡಿ ಕೆ ಶಿವಕುಮಾರನ್ನ ಬಿಜೆಪಿಯಲ್ಲಿ ಕರ್ಕೊಂಡು ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕಾರದಲ್ಲಿ ಇರಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 2028 ಒಳಗಾಗಿಯೇ ಅಧಿಕಾರವನ್ನ ಪಡಿಬೇಕು ಬಿಜೆಪಿ. ಈ ಲೆಕ್ಕಾಚಾರದ ಒಂದು ಲೆಕ್ಕಾಚಾರವನ್ನ ಹಾಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ. ಆಪರೇಷನ್ ಕಮಲದ ಮೂಲಕ ಈ ಡಿ ಕೆ ಶಿವಕುಮಾರ್ ಅವರನ್ನ ಯಾವ ರೀತಿ ಕರೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಮುಂದೆ ವಿವರಿಸ್ತಾ ಹೋಗ್ತೀನಿ, ಕೇಳಿ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸೈಲೆಂಟ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರದೇ ಆದ ಕೆಲಸ ಮಾಡ್ತಾ ಇದ್ದಾರೆ. ಸಿಎಂ ಸ್ಥಾನ ಬಿಟ್ಕೊಡ್ತಾ ಇಲ್ಲ, ಸೈಲೆಂಟ್ ಆಗಿ ಹೈಕಮಾಂಡ್ ಹೋಗ್ತಾರೆ, ಸೈಲೆಂಟ್ ಆಗಿ ಹೈಕಮಾಂಡ್ ಇಂದ ಬರ್ತಾರೆ. ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನ ಕೊಡಬಾರ್ದು ಅಂತ ಹೈಕಮಾಂಡ್ ಹೇಳಿಬಿಟ್ಟು ಬರ್ತಾರೆ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬದ್ಧವಾಗಿ ಸಿದ್ದರಾಮಯ್ಯನವರ ಮಾತು ಕೇಳಿಕೊಂಡು ಡಿ ಕೆ ಶಿವಕುಮಾರ್ ಯಾವುದೇ ರೀತಿಯಾದಂತಹ ಸಿಎಂ ಸ್ಥಾನವನ್ನ ಕೊಡುವುದರ ಬಗ್ಗೆ ಆಲೋಚನೆಯನ್ನ ಮಾಡಿಲ್ಲ. ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹೇಳಿದ್ರು, ಸಿಎಂ ಬದಲಾವಣೆಯ ಕೂಗು ಏನೂ ಇಲ್ಲ, ಬದಲಾವಣೆ ಕೂಡ ಆಗೋದಿಲ್ಲ ಕರ್ನಾಟಕದಲ್ಲಿ ಅಂತ ಪರಿಸ್ಥಿತಿ ಈಗೇನು ಸದ್ಯಕ್ಕಿಲ್ಲ, ನಾವು ಯಾವುದೇ ರೀತಿಯಾದ ಬದಲಾವಣೆ ಚರ್ಚೆಯನ್ನ ಮಾಡಿಲ್ಲ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಟಾಂಗ್ ಕೊಟ್ಟಿದ್ರು. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಆಗದೆ ಇರೋದು ಒಂದು ಯೋಗ್ಯತೆನ ಅನ್ನುವ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ಏನು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಹಿಂದಿರುವಂತ 33 ಶಾಸಕರು ದೆಹಲಿಗೆ ಹೋಗಿ ಬಂದ ಮೇಲೂ ಕೂಡ ಕಾಂಗ್ರೆಸ್ ಹಿಂದೇಟ್ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡ್ಲಿಕ್ಕೆ ಒಂದು ಹಿಂದಕ್ಕೆ ಸರಿತಾ ಇದೆ. ಇದರ ಎಲ್ಲಾ ವಿಚಾರಣೆಗಳನ್ನ ಗಣನೀಯವಾಗಿ ತೆಗೆದುಕೊಂಡಂತಹ ಡಿ ಕೆ ಶಿವಕುಮಾರ್ ಈಗ ಆಪರೇಷನ್ ಕಮಲಕ್ಕೆ ಬಹುತೇಕ ಹಳ್ಳಕ್ಕೆ ಬೀಳ್ತಾರ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಹಳ್ಳ ಅಂದ್ರೆ ಬಿಜೆಪಿ ಅಂತ ಹೇಳಿ ಅವರು ಅನ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಹಳ್ಳಕ್ಕೆ ಬೀಳ್ತಾನೆ ಅಂತ ಹೇಳಿ ಅವರ ಕಾಂಗ್ರೆಸ್ನವರ ಶಾಸಕರ ಮಾತುಗಳಿವು, ಏನಾದ್ರೂ ಆಪರೇಷನ್ ಕಮಲಕ್ಕೆ ಗುರಿ ಆದ್ರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಆಪರೇಷನ್ ಕಮಲ ಮಾಡ್ಕೊಂಡು ಬಿಜೆಪಿ ಕರ್ಕೊಂಡ್ರೆ ಇಲ್ಲಿ ಸಿಎಂ ಡಿ ಕೆ ಶಿವಕುಮಾರ್, ಇಲ್ಲಿ ಸಿಎಂ ಬಿಜೆಪಿಗೆ ಏನಾದ್ರೂ 33 ಶಾಸಕರನ್ನ ಕರ್ಕೊಂಡು ಬಂದು ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಾರ್ಟಿಗೆ ಮೆಜಾರಿಟಿ ತೋರಿಸಿ ಇಲ್ಲಿ ಏನಾದ್ರೂ ಒಂದು ರೀತಿಯಾದಂತಹ ಮೆಜಾರಿಟಿಯನ್ನ ಮಾಡಿದ್ರೆ ಖಂಡಿತವಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒದಗಿಸ್ತಾರೆ ಭಾರತೀಯ ಜನತಾ ಪಾರ್ಟಿಯವರು. ಇನ್ನು ರಾಜ್ಯಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟಿದ್ದು ಮತ್ತು ರಾಜ್ಯದಲ್ಲಿ ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಕೂಡ ರಾಜ್ಯದಲ್ಲಿ ಬಂದು ಮಾತುಕತೆಯನ್ನ ಮಾಡ್ಕೊಂಡು ಬಿ ಎಸ್ ವೈ ಯಡಿಯೂರಪ್ಪ, ಬಿ ಎಸ್ ವೈ ವಿಜಯೇಂದ್ರ ಜೊತೆಗೆ ಕೂಡ ಲೆಕ್ಕಾಚಾರದ ಮಾತುಗಳನ್ನ ಹಾಕೊಂಡಿದ್ದಾರೆ. ಈಗ ಬಿ ಎಸ್ ವೈ ಯಡಿಯೂರಪ್ಪ ಅವರದೇ ಆದ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆ ಕೂಡ ತಮ್ಮ ಒಂದು ಪ್ರವಾಸ ಮತ್ತು ಅವರ ಅಭಿಮಾನೋತ್ಸವ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಜೊತೆನೂ ಕೂಡ ಮಾತುಕತೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೇಳ್ಪಟ್ಟಿದ್ದೀವಿ. ಡಿ ಕೆ ಶಿವಕುಮಾರ್ ಅವರನ್ನ ಭಾರತೀಯ ಜನತಾ ಪಾರ್ಟಿ ಕರ್ಕೋಬೇಕಾದ್ರೆ ಆಪರೇಷನ್ ಕಮಲದ ಮೂಲಕ ಯಾವ ರೀತಿ ಕರ್ಕೊಳ್ಬಲ್ರು ನೋಡಿ. ಈ ಸತೀಶ್ ಜಾರಕಿಹೊಳಿಯ ಸಹೋದರ ಏನ್ ರಮೇಶ್ ಜಾರಕಿಹೊಳಿ ಇದ್ರಲ್ಲ, ಇವರು 17 ಶಾಸಕರನ್ನ ಅಥವಾ 18 ಶಾಸಕರನ್ನ ಕರ್ಕೊಂಡು ಬರ್ಬೇಕಾದ್ರೆ ಅವ್ರಿಗೆ ಎಲ್ರಿಗೂ ಕೂಡ ಇಂತಿಷ್ಟು ಹಣ ಅಂತ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 200 ಕೋಟಿ, 150 ಕೋಟಿ, 100 ಕೋಟಿ ಈ ರೀತಿ ಶಾಸಕರಿಗೆ. ಹಾಗಾದ್ರೆ ಈಗ 33 ಶಾಸಕರನ್ನ ಕರ್ಕೊಂಡು ಬರ್ತಾ ಇರುವಂತಹ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಾಗತ್ತೆ. ಇದು ಬಹಳ ದೊಡ್ಡ ಒಂದು ವಿಚಾರ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಾಮಾನ್ಯ ಅಲ್ಲ. 33 ಶಾಸಕರನ್ನ ಕರ್ಕೊಂಡು ಬಂದ್ರೆ ರಮೇಶ್ ಜಾರಕಿಹೊಳಿಗಿಂತಲೂ ಬಹಳ ದೊಡ್ಡ ಮಟ್ಟದ ಶಕ್ತಿ ಬಲ ಹೊಂದಿದಂತ ನಾಯಕ, ಎರಡನೇ ನಾಯಕ ಅನ್ನೋದು ರಾಜ್ಯದಲ್ಲಿ ಗೊತ್ತಾಗತ್ತೆ. ಯಾಕಂದ್ರೆ ಅಲ್ಲಿಂದ ಇಲ್ಲಿ ಶಾಸಕರನ್ನ ಕರ್ಕೊಂಡು ಬಂದು ಮೆಜಾರಿಟಿ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ, ಅಷ್ಟು ಪವರ್ ಇದೆ ಅಂತ ಅರ್ಥ. ರಮೇಶ್ ಜಾರಕಿಹೊಳಿಗೆ 17, ಈಗ ರಮೇಶ್ ಜಾರಕಿಹೊಳಿ ಕೂಡ 20-25 ಶಾಸಕರನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುವಂತ ಕೆಪಾಸಿಟಿಯನ್ನು ಹೊಂದ್ಕೊಂಡಿದ್ದಾರೆ. ಇದು ಬೇರೆ ವಿಚಾರ ಬಿಡಿ. ಆದ್ರೆ ಈಗ ಡಿ ಕೆ ಶಿವಕುಮಾರ್ 33 ಶಾಸಕರನ್ನ ಯಾವ ರೀತಿ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಅವ್ರಿಗೆ ಅಧಿಕಾರ ಕೊಡಿಸಬಹುದು, ಅವರಿಗೆ ಸಚಿವ ಸ್ಥಾನ, ಅದು ಇದೆಲ್ಲ. ಇನ್ನು ಬಿಜೆಪಿಯಲ್ಲಿ ಗೊಂದಲ ಹಿಡಿಯುತ್ತೆ. ಡಿ ಕೆ ಶಿವಕುಮಾರ್ ಆಪರೇಷನ್ ಕಮಲದ ಮೂಲಕ ಬಂದ್ರೆ ಯಾವ ರೀತಿ ಗೊಂದಲ ಹಿಡಿಯುತ್ತೆ ಗೊತ್ತಾ? ಡಿ ಕೆ ಶಿವಕುಮಾರ್ ಆಪರೇಷನ್ ಕಮಲದ ಮೂಲಕ ಶಾಸಕರನ್ನ ಕರ್ಕೊಂಡು ಬಂದ್ರೆ ಆ ಬಂದಂತ ಶಾಸಕರಿಗೆ ಸಚಿವ ಸ್ಥಾನಗಳನ್ನ ಕೊಡಬೇಕು, ಹಣವನ್ನ ಕೊಡಬೇಕು, ಅದರ ಜೊತೆಗೆ ಅವರಿಗೆ ಅಧಿಕಾರದ ಹಂಚಿಕೆಯನ್ನ ಮಾಡಬೇಕು. ಇದೆಲ್ಲ ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಬಿಜೆಪಿಗೆ ನ್ಯಾಯವಾಗಿ ಬಿಜೆಪಿಗೆ ದುಡಿದಂತಹ ಶಾಸಕರಿಗೆ ಅನ್ಯಾಯ ಆಗುತ್ತೆ, ಅನ್ಯಾಯದ ಪರಮಾವಧಿ ಆಗುತ್ತೆ ಅನ್ನೋದು
ಪ್ರಹ್ಲಾದ್ ಜೋಶಿಯ ವಾದ ಅಮಿತ್ ಶಾ ಜೊತೆಗಿದೆ. ಅಂದ್ರೆ ಈಗೇನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದಾರಲ್ಲ ಅಥವಾ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಪಕ್ಷ ಕಟ್ಟಲಿಕ್ಕೆ ದುಡ್ದಿದಾರಲ್ಲ ಅವ್ರಿಗೆಲ್ರಿಗೂ ಕೂಡ ಅಧಿಕಾರ ಶೂನ್ಯ ಆಗಿ ಈಗ ಬಂದಂತವ್ರಿಗೆ ಅಧಿಕಾರ ಸಿಕ್ಬಿಡುತ್ತೆ. ಆ ಟೈಮಿಂಗ್ ನಲ್ಲಿ ಬಿಜೆಪಿಯಲ್ಲಿ ಮುನಿಸು ಆರಂಭ ಆಗುತ್ತೆ. ಹೇಗ್ ಮಾಡೋದು ಅನ್ನುವಂಥದ್ದು ಅಮಿತ್ ಶಾ ಜೊತೆಗೆ ಚರ್ಚಿಸಿದಾಗ ಎಲ್ಲರಿಗೂ ಕೂಡ ಮೊದಲು ಸರಿಯಾಗಿ ಚರ್ಚಿಸಿ ಮಾಹಿತಿಯನ್ನು ಕೊಟ್ಟು ನಾವ್ ಈ ರೀತಿ ಆಪರೇಷನ್ ಕಮಲ ಮಾಡ್ತಾ ಇದ್ದೀವಿ, ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು, ಯಾಕಂದ್ರೆ ಇಲ್ಲಿ ಅಧಿಕಾರ ಮುಖ್ಯ, ಸರ್ಕಾರ ಮುಖ್ಯ ಅಂತ ಹೇಳಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸಿ ನಂತರ ಆಪರೇಷನ್ ಕಮಲ ಮಾಡಿ ಅಂತ ಒಂದು ಹೇಳಿಕೆಯನ್ನು ಅಮಿತ್ ಶಾ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ. ಅಂದ್ರೆ ನೋಡಿ, ಈಗ ಮುಂಚೆನೆ ಹೇಳೋದು ಅವ್ರಿಗೆ ಅಧಿಕಾರ ಕೊಡ್ಬೇಕಾಗತ್ತೆ, ಸಚಿವ ಸ್ಥಾನ ಕೊಡ್ಬೇಕಾಗತ್ತೆ, ನಾವೀಗ ಸರ್ಕಾರ ಸಂಪುಟನೆ ಮಾಡ್ಬೇಕು ಅಂದ್ರೆ ಈಗೆಲ್ಲ ನಡೆಯುತ್ತೆ, ನಮಗ್ ಸರ್ಕಾರ ಮುಖ್ಯ, ಬಿಜೆಪಿ ಸರ್ಕಾರ ಆಗ್ಬೇಕಿಲ್ಲಿ, ಗೌರ್ಮೆಂಟ್ ಬರ್ಬೇಕು ಅಂತ. ಸೊ ಆ ರೀತಿ ಇದಕ್ಕೆ ಬಿಜೆಪಿಗರು ಒಪ್ಕೊಳ್ಬಹುದು. ಇನ್ನೊಂದು ಈ ಕಡೆ ಇದೆಯಲ್ಲ, ಯಾವ ಕಡೆ ಈ ಕಡೆ ನೋಡಿ ಉಚ್ಚಾಟನೆ ಆದಂತವ್ರು ಇದಾರಲ್ಲ ಶಾಸಕರು ಬಿಜೆಪಿಯಿಂದ, ಅವ್ರನ್ನ ಕರೆದುಕೊಳ್ಳೋದಿಲ್ಲ. ಯತ್ನಾಳ್ ಅವರಾಗಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಇನ್ನೊಂದಿಬ್ರು ಆಗಿದ್ದಾರೆ. ಸೊ ಅವ್ರನ್ನ ಉಚ್ಚಾಟನೆ ಆದಂತವ್ರನ್ನ ವಾಪಸ್ ಕರ್ಕೊಳ್ಳೋದಿಲ್ಲ ಬಿಜೆಪಿಗೆ. ಇದು ಯತ್ನಾಳ್ ಅವ್ರಿಗೂ ಕೂಡ ದೊಡ್ಡ ಹೊಡೆತಾನೆ ಇದು, ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬಂದಿದ್ದೆ. ಆದ್ರೆ ಇಲ್ಲಿ ಸಾಕಷ್ಟು ಅವಲಂಬಿತವಾಗ್ತಾ ಇದೆ. ಯಾವ ರೀತಿ ಅಂದ್ರೆ ಡಿ ಕೆ ಶಿವಕುಮಾರ್ ಸಂಚಲನ ಮೂಡಿಸ್ತಾ ಇರೋದು. ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಬಂದ್ರೆ ಬಿಜೆಪಿಯಲ್ಲಿ ಉಚ್ಚಾಟಿತ ಆಗಿರ್ತಕ್ಕಂಥ ಶಾಸಕರಿಗೂ ಕೂಡ ಹೊಡ್ತಾ ಇದೆ, ಬಿಜೆಪಿಯಲ್ಲಿ ಶಾಸಕರಾಗಿ ದುಡಿತಾ ಇರುವಂತವರಿಗೂ ಕೂಡ ಹೊಡ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ 33 ಶಾಸಕರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. 33 ಶಾಸಕರಲ್ಲಿ ಇಂಥವರಿಗೆ ಸಚಿವ ಸ್ಥಾನ ಕೊಡ್ತೀವಿ, ಇಂಥವರಿಗೆ ಶಿಕ್ಷಣ ಸಚಿವ. ಸೊ ಒಟ್ಟಿನಲ್ಲಿ ಸಚಿವ ಸ್ಥಾನಗಳು, ಉಪಮುಖ್ಯಮಂತ್ರಿ ಅಂತೂ BSY ವಿಜಯೇಂದ್ರನೇ ಫಿಕ್ಸು. ಮೆಜಾರಿಟಿ ತೋರಿಸಿದ್ರೆ ಉಪಮುಖ್ಯಮಂತ್ರಿ BSY ವಿಜಯೇಂದ್ರನೇ, ಮುಖ್ಯಮಂತ್ರಿ CM ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಹುಟ್ಟಬಹುದು ಎಲ್ಲರಲ್ಲೂ, ಏನಂದ್ರೆ ಇಲ್ಲ ತನ್ನ ಮಗನನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ BSY ಯಡಿಯೂರಪ್ಪನವರು ಇಷ್ಟೆಲ್ಲ ಹರಸಾಹಸ ಪಡ್ತಾ ಇದ್ದಾರೆ, ಇಲ್ಲಿ ಮೆಜಾರಿಟಿ ತೋರಿಸಿ ಡಿ ಕೆ ಶಿವಕುಮಾರ್ CM ಮಾಡಿದ್ರೆ, ಉಪಮುಖ್ಯಮಂತ್ರಿ BSY ವಿಜಯೇಂದ್ರ ಅವರನ್ನು ಮಾಡಿದ್ರೆ ಅವ್ರಿಗೆ ಹೇಗೆ ಸಮಾಧಾನ ಅಂತ ನೋಡಿ. 2028 ಮುಂದೆ ಏನು ಅಧಿಕಾರವನ್ನ ಗೆಲ್ತಾರಲ್ಲ ಆವಾಗ ವಿಜಯೇಂದ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅರ್ಧ, BSY ವಿಜಯೇಂದ್ರ ಅರ್ಧ. ಈ ರೀತಿ ಪಾಲುದಾರಿಕೆ ಮಾಡ್ಕೊಂಡು CM ಸ್ಥಾನವನ್ನು ಅನುಭವಿಸೋದು ಅಂದ್ರೆ ಇದೇ ರೀತಿ. ಅಂದ್ರೆ ಅವ್ರ ಅಧಿಕಾರ ಚಲಾಯಿಸೋದು, ಅಧಿಕಾರ ತಗೊಳ್ಳೋದು, CM ಸ್ಥಾನ. CM ಆದ್ರೆ ಏನೇನ್ ಮಾಡ್ಬೇಕು, ರಾಜ್ಯದ CM ಅನ್ನೋ ಪಟ್ಟ ಸಿಗುತ್ತೆ, ಮಾಜಿ CM ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಸೊ ಇದು ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿರೋದೇ ಒಂದು, ಏನಪ್ಪಾ ಅಂದ್ರೆ ಮಾಜಿ CM ಅನಿಸ್ಕೊಳ್ಬೇಕು. ಇದು ಬೇಕಾಗಿರೋದು. ಇದ್ರಗೋಸ್ಕರ ಅವ್ರು ಏನ್ ಮಾಡ್ಲಿಕ್ಕೂ ಸಿದ್ಧ ಈಗ ಸದ್ಯಕ್ಕೆ. ಹಾಗಾಗಿ ಈ ಕಡೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಆಪರೇಷನ್ ಕಮಲಕ್ಕೆ ಬರೋದಾದ್ರೆ ಬಂದೇ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆಪರೇಷನ್ ಕಮಲ ಈಗಾಗಲೇ ಸ್ಟಾರ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಪರೇಷನ್ ಕಮಲ ಈಗಾಗಲೇ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಇನ್ನು ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಅಂತೂ ಎದೆಗೊಳ್ಕೊಂಡು ನಿಂತ್ಕೊಂಡಿರೋದು. ಯಾಕಂದ್ರೆ CM ಸ್ಥಾನ ಬಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇಲ್ಲ, ಸಿದ್ದರಾಮಯ್ಯನವ್ರು ಒಪ್ಕೊಳ್ತಾ ಇಲ್ಲ. ಇನ್ನು ಹೈಕಮಾಂಡ್ ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ CM ಬದಲಾವಣೆನೇ ಆಗೋದಿಲ್ಲ ಈಗ ಸದ್ಯಕ್ಕೆ ಅಂತ ಸಿದ್ದರಾಮಯ್ಯನವ್ರ ಪರ ಮಾತಾಡಿರೋದು. ಇದನ್ನೆಲ್ಲ ನೋಡಿದಾಗ ಡಿ ಕೆ ಶಿವಕುಮಾರ್ ಆಳವಾಗಿ ಚರ್ಚೆ ಮಾಡಿದಾಗ, ಆಳವಾಗಿ ಆಲೋಚನೆ ಮಾಡಿದಾಗ ಡಿ ಕೆ ಶಿವಕುಮಾರ್ ಗೊತ್ತಾಗ್ತಾ ಇದೆ, ನಾನು ಕಾಂಗ್ರೆಸ್ ನಲ್ಲಿ ಇದ್ರೆ ನನ್ಗೆ ಯಾವ ಅಧಿಕಾರನೂ ಸಿಗಲ್ಲ ಅಂತ. ಮೇಲ್ ಮಾತ್ರ ಅವ್ರು ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಗ್ಗೆ ಒಳ್ಳೆ ಮಾತುಗಳು. ಆದ್ರೆ ಯಾವಾಗ ಬಿಜೆಪಿಗೆ ಬರ್ತಾರೋ, ಯಾವಾಗ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೋ, ಶಾಸಕರನ್ನ ಕರ್ಕೊಂಡು ಇಲ್ಲಿ ಮೆಜಾರಿಟಿ ಮಾಡ್ತಾರೋ, ಆವಾಗಲೇ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಾರೆ ಡಿ ಕೆ ಶಿವಕುಮಾರ್. ಆ ಕ್ಷಣದಿಂದಲೇ ಡಿ ಕೆ ಶಿವಕುಮಾರ್ ಮಾತುಗಳು ಚೇಂಜ್ ಆಗುತ್ತೆ. ನೋಡಿ, ನಿಮ್ಗೆಲ್ಲ ಗೊತ್ತಿದೆ. ಉದಾಹರಣೆಗಾಗಿ ಈಗ ಸಾಕಷ್ಟು ಜನ ಬಿಜೆಪಿಯಲ್ಲಿ ಇದ್ದವರು ಕಾಂಗ್ರೆಸ್ ನಲ್ಲಿ ಹೋಗ್ತಾರೆ. ಅಲ್ಲಿ ಕ್ಯಾಸೆಟ್ ಮರಿಬೇಕು ಅಂದ್ರೆ ಇಲ್ಲಿ ಕ್ಯಾಸೆಟ್ ಹಾಕಬೇಕು, ಸ್ವಲ್ಪ ಬೈಪಾಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ರಾಜಕೀಯ ಅಂದ್ರೆ ಹೆಂಗಿದೆ ಅಂದ್ರೆ ಕ್ಯಾಸೆಟ್. ಈ ಪಕ್ಷದಲ್ಲಿದ್ರೆ ಈ ಪಕ್ಷದ ಕ್ಯಾಸೆಟ್, ಆ ಪಕ್ಷದಲ್ಲಿದ್ರೆ ಆ ಪಕ್ಷದ ಕ್ಯಾಸೆಟ್. ನೀವು ಗೊತ್ತಾ ಆ ರೀತಿ. ಸೊ ಹಂಗೆ ಕಾಂಗ್ರೆಸ್ ವಿರುದ್ಧ ಮಾತಾಡ್ಬೇಕು ಡಿ ಕೆ ಶಿವಕುಮಾರ್ ಅಂದ್ರೆ ಬಿಜೆಪಿ ಬಂದು ಜಾಯ್ನಿಂಗ್ ಆಗ್ಬೇಕು, CM ಆಗ್ಬೇಕು, ನಂತರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಕಾಂಗ್ರೆಸ್ ಬಗ್ಗೆನೇ ಮಾತಾಡೋದು. ಈಗ ಬಿಜೆಪಿ ಬಗ್ಗೆ ಮಾತಾಡ್ತಾರಲ್ಲ, ಹಂಗೆ ಹಿಂಗೆ ಕೇಂದ್ರ ಸರ್ಕಾರ. ಇನ್ನ ಬಿಜೆಪಿಯಲ್ಲಿ ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಚೇಂಜ್. ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು, ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ವಿರುದ್ಧ ಮಾತಾಡೋದು, ಸಿದ್ದರಾಮಯ್ಯನವ್ರ ಬಗ್ಗೆ ವಿರೋಧ ಮಾತಾಡೋದು, ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿರೋಧ ಮಾತಾಡೋದು. ಇದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಮತ್ತೆ ಇಲ್ಲಿ ಕ್ಯಾಸೆಟ್ ಶುರು ಆಗತ್ತೆ ಅವಾಗ. ಅಂದ್ರೆ ರಾಜಕೀಯ ವಾತಾವರಣ ಹೀಗಿದೆ. ಈಗ ಸದ್ಯಕ್ಕೆ ಆಪರೇಷನ್ ಕಮಲದ ಮೂಲಕ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರ್ತಾರೆ. ಬಿಜೆಪಿಗೆ 33 ಶಾಸಕರನ್ನ ಕರೆ ತರ್ತಾರೆ, ಮೆಜಾರಿಟಿ ಮಾಡ್ತಾರೆ.
ಮಾಡಿದಾದ್ಮೇಲೆ ಸಿಎಂ ಆಗ್ತಾರೆ. ಸಿಎಂ ಆದ್ಮೇಲೆ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ BSY ವಿಜಯೇಂದ್ರ ಇರ್ತಾರೆ. ಇದು ಒಂದು ರೀತಿಯಾಗಿ ಉಚ್ಚಾಟಿತರಿಗೂ ಕೂಡ ದೊಡ್ಡ ಹೊಡೆತ. ಅಷ್ಟೇ ಅಲ್ಲದೆ ರಾಜ್ಯದ ಕಾಂಗ್ರೆಸ್ಗೂ ಕೂಡ ದೊಡ್ಡ ಹೊಡೆತ ಆಗುತ್ತೆ. ಯಾಕಂದ್ರೆ ಅಧಿಕಾರನೇ ಹೋಯ್ತಲ್ಲ. ಭರ್ಜರಿಯಾಗಿ ಗೆದ್ದು ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಆಗಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಲಿಲ್ಲ ಅಂದ್ರೆ, ಅದ್ರ ಮೇಲೆ ಕುತ್ಕೊಳ್ಳಿಲ್ಲ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಸಿದ್ದರಾಮಯ್ಯನವರ ಒಂದು ಏನು ನಡತೆ ಇದೆಯಲ್ಲ, 5 ವರ್ಷ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ಬಿಡೋದಿಲ್ಲ ಅನ್ನೋದು ಅದು ಮುರಿದೋಗುತ್ತೆ. ಈಗ DK ಶಿವಕುಮಾರ್ ಬಹಳ ಕಂಗೆಟ್ಟು ಹೋಗಿದ್ದಾರೆ. ಕಂಗಾಲ್ಗೆಟ್ಟು ಏನೋ ಅಂತಾರಲ್ಲ, ಕಂಗೆಟ್ಟು. ಸೊ ಆ ರೀತಿ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಕಾರಣ ಸಿಎಂ ಸ್ಥಾನ ಇವಾಗ ಸಿಗುತ್ತೆ, ಆವಾಗ ಸಿಗುತ್ತೆ, ಮೇನಲ್ಲಿ ಸಿಗುತ್ತೆ, ಜೂನಲ್ಲಿ ಸಿಗುತ್ತೆ, ಜುಲೈನಲ್ಲಿ ಸಿಗುತ್ತೆ. ಇದೇ ಆಗಬಾರ್ದು. DK ಶಿವಕುಮಾರ್ ಲೆಕ್ಕಾಚಾರ ಈಗ ಬಂದಿದೆ, ಇದೇ ಆಗಬಾರ್ದು. ಜನವರಿಯಿಂದ ನೋಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಜನವರಿಯಲ್ಲಿ ಸಿಗುತ್ತೆ, ಫೆಬ್ರವರಿಯಲ್ಲಿ ಸಿಗುತ್ತೆ, ಮಾರ್ಚ್ ಅಲ್ಲಿ ಸಿಗುತ್ತೆ, ಮೇ ಅಲ್ಲಿ ಸಿಗುತ್ತೆ. ಸಿಗ್ತಾನೆ ಇಲ್ಲ ಅವರು ಸಿಎಂ ಸ್ಥಾನ. ಹಾಗಾಗಿ ಈಗ DK ಶಿವಕುಮಾರ್ ಆಪರೇಷನ್ ಕಮಲಕ್ಕೆ ಬೀಳಲಿದ್ದಾರೆ. 33 ಶಾಸಕರನ್ನ ಕರ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಹೋಗಿ ಸಿಎಂ ಸ್ಥಾನದ ಗದ್ದುಗೆಯ ಮೇಲೆ ಕೂರುವಂತಹ ಎಲ್ಲ ಕೆಲಸವನ್ನ DK ಶಿವಕುಮಾರ್ ಶುರು ಮಾಡ್ಕೊಂಡಿದ್ದಾರೆ. BSY ವಿಜಯೇಂದ್ರರ ಜೊತೆಗೆ, BSY ಯಡಿಯೂರಪ್ಪನವರ ಜೊತೆಗೆ, ಅಮಿತ್ ಶಾ ಜೊತೆಗೆ, ಪ್ರಹ್ಲಾದ್ ಜೋಶಿ ಜೊತೆಗೆ ಈಗಾಗಲೇ ಲಿಂಕ್ ನಲ್ಲಿದ್ದಾರೆ DK ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ DK ಶಿವಕುಮಾರ್ ನಡತೆ ಈಗ ಆಪರೇಷನ್ ಕಮಲದ ಮೇಲೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸದಾ ವತ್ಸಲ್ಯ ಹಾಡು ಹಾಡುವ ಮೂಲಕ ಇಡೀ ಬಿಜೆಪಿಗರ ಮನಸ್ಸನ್ನ ಗೆಲ್ಲುವ ಒಂದು ಪ್ರಯತ್ನವನ್ನು ಕೂಡ ಹಿಂದೆ ಮಾಡಿದ್ರು. ಅದೇ ರೀತಿಯಾಗಿ ಈಗ DK ಶಿವಕುಮಾರ್ ಮತ್ತಷ್ಟು ಆಪರೇಷನ್ ಕಮಲಕ್ಕೆ ಬಲಿ ಅಂದ್ರೆ ಆಪರೇಷನ್ ಕಮಲದಲ್ಲಿ ಅವರು ಕೂಡ ಕೈ ಜೋಡಿಸಿ ಮುಂದಿನ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುವುದಕ್ಕೆ ಎಲ್ಲಾ ತಯಾರಿಗಳನ್ನ DK ಶಿವಕುಮಾರ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಕಡೆ ಸಿದ್ದರಾಮಯ್ಯ ಅಂತೂ ಕಂಗಾಲಾಗಿ ಹೋಗೋದು ಅಷ್ಟೇ ಸತ್ಯ. ಯಾವಾಗ DK ಶಿವಕುಮಾರ್ ಬಿಜೆಪಿಗೆ ಪಾದಾರ್ಪಣೆ ಮಾಡ್ತಾರೋ 33 ಶಾಸಕರನ್ನ ಕರ್ಕೊಂಡು ಆಗಲೇ ಸಿಎಂ ಸಿದ್ದರಾಮಯ್ಯನಿಗೆ ಮತ್ತಷ್ಟು ನಡುಕ ಶುರುವಾಗುತ್ತೆ. ಸಿಎಂ ಸ್ಥಾನದಿಂದ ಕೆಳಗಿಳಿದು ಸಿದ್ದರಾಮಯ್ಯ ತಲೆ ತಗ್ಗಿಸುವ ಪರಿಸ್ಥಿತಿ ಈ ರಾಜ್ಯದಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಳ ಆಗಿದೆ. ಆಪರೇಷನ್ ಕಮಲ ಯಾವ ರೀತಿ ಸಕ್ಸಸ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ರಾಜಕಾರಣದ ಕರ್ನಾಟಕದ ಪ್ರತಿ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ತಲುಪಿಸ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ.